ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನೇ ನಿಮ್ಮ ಪ್ರೀತಿ RF ಟೋನಿ ಮಾತಾಡ್ತಾ ಇರೋದು. ನಾವು ಇವತ್ತು ಮನೆ ಗಾರ್ಡನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮನೆಯಲ್ಲಿ ಯಾವ ಗಿಡ ಇರಬೇಕು, ಯಾವ ಗಿಡ ಇರಬಾರ್ದು, ಯಾವ ಪ್ಲಾಂಟ್ ಮನೆಯಲ್ಲಿ ಇದ್ರೆ ಚೆನ್ನಾಗಿ ಕಾಣುತ್ತೆ, ಅವು ಗಿಡ ಏನೇನು ಎದೆದಕ್ಕೆ ಯೂಸ್ ಆಗುತ್ತೆ ಅಂತ ನಾವು ಇವತ್ತು ತಿಳಿಸ್ಕೊಡ್ತೀವಿ ಒಂದೊಂದಾಗಿ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಗಾರ್ಡನಿಂಗ್ ಗಿಡನ ನಾನು ಇವತ್ತು ನಮ್ಮ ಮನೇಲಿ ವಿಸಿಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಬನ್ನಿ, ಇದು ನಮ್ಮ ಮನೆಯ ದ್ವಾರಕಾ ಬಾಗಿಲು ಮುಂಭಾಗದಲ್ಲಿ ನಾವು ಬೋನ್ಸಾಯಿ ಗಿಡನ ಇಟ್ಟಿರ್ತೀವಿ. ಇದು ಬೋನ್ಸಾಯಿ ಟ್ರೀ ಅಂತ ಹೇಳ್ಬಿಟ್ಟು ನೋಡಲಿಕ್ಕೆ ಎಷ್ಟು ಸುಂದರವಾಗಿರುತ್ತೆ ಇದು ಗಿಡ ಅಂತಂದ್ರೆ ನೋಡಿ ನೀವೇ. ಬೇರು ನೋಡಿ ಎಷ್ಟು ದಪ್ಪ ಇದೆ, ಇದ್ರದ್ದು ಬೇರು ತುಂಬಾ ಅಂದ್ರೆ ತುಂಬಾ ಬೇರೆ ಇಷ್ಟು ದಪ್ಪ ಬರ್ತಿದೆ. ಜಪಾನ್ನಲ್ಲಿ ಹುಟ್ಟುಕೊಂತಕ್ಕಂಥ ತಳಿ ಇದು ಬೋನ್ಸಾಯಿ ಗಿಡ ಅಂತ ಅವ್ರು ನಾಮಕರಣ ಮಾಡಿದ್ರು. ಮೆಲ್ಲಕ್ಕೆ ಎಲ್ಲ ತಲೆ ಈಗ ಬರ್ತಾ ಇದೆ, ಬೋನ್ಸಾಯಿ ಗಿಡ ಅಂದ್ಬಿಟ್ಟಿದೆ. ಇದು ಕಲುಷಿತವಾದ ಗಾಳಿಯನ್ನು ಸ್ವೀಕರಿಸಿ ಶುದ್ಧವಾದ ಗಾಳಿ ಕೊಡುತ್ತದೆ. ಹಾಗಾಗಿ ನನ್ನ ಮುಂಭಾಗದಲ್ಲಿ ಮನೆ ಸುಂದರವಾಗಿ ಕಾಣಲಿಕ್ಕಾಗಿ ನಾನು ಈ ಗಿಡ ನಮ್ಮ ಮನೆ ಮುಂಭಾಗದಲ್ಲಿ ಇಟ್ಟಿರುತ್ತೇನೆ. ಬನ್ನಿ, ಹಾಗೆ ಇನ್ನೊಂದು ಗಿಡ ನಾನು ಹೇಳ್ತೀನಿ ನಮ್ಮ ಮನೇಲಿ ಇನ್ನೊಂದು ಗಿಡ ಯಾವ್ದಿದೆ ಅಂತ. ಇದು ಅರೇಕಾ ಪಾಮ್ ಗಿಡ ಅಂತ ಹೇಳ್ಬಿಟ್ಟು, ಇದು ಕೂಡ ಅಷ್ಟೇ ಕಲುಷಿತವಾದ ಗಾಳಿನ ತೆಗೆದುಕೊಂಡು ಶುದ್ಧವಾದ ಗಾಳಿ ನಮಗೆ ನೀಡುತ್ತದೆ. ಹಂಗಾಗಿ ಇದು ಮನೆಯಲ್ಲೇ ಇರ್ತಕ್ಕಂಥ ಗಾರ್ಡನಿಂಗ್ ಯಾರಾದ್ರೂ ಮಾಡ್ತಾ ಇದ್ರೆ ಈ ಗಿಡ ಹಾಕೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದಂತಾನೆ ನಾನು ಹೇಳ್ತೀನಿ. ಇದು ನೆಕ್ಸ್ಟ್ ಗಿಡ ಬಂದ್ಬಿಟ್ಟು ಗೋಲ್ಡನ್ ಪೋತಸ್ ಗಿಡ ಅಂತ ಹೇಳ್ಬಿಟ್ಟು ಇದೆ. ಮನೆಯಲ್ಲಿ ಹಣದ ಗಿಡ ಅಂತ ಹೇಳ್ತಾರೆ ಇದನ್ನ. ಈ ಗಿಡ ಇದ್ರೆ ಮನೆಯಲ್ಲಿ ಹಣ ತುಂಬಾ ಬರುತ್ತೆ ಅಂತೇಳಿ ನಂಬಿಕೆಗಳು ತುಂಬಾ ಇದೆ. ಹಂಗಾಗಿ ಇದು ಕೂಡ ನಮ್ಮ ಮನೇಲಿ ಇದೆ. ಇದರಲ್ಲಿ ವೆರೈಟಿ ತಳಿ ಇದಾವೆ. ಇದು ಒಂದು ಗಿಡ ಇಲ್ಲೇ ತಳಿ, ಇದು ಒಂದು ಗಿಡ, ಇದು ಬೇರೆ ಪಾರ್ಟ್ ಅಲ್ಲಿ ಇದೆ, ನಿಮ್ಗೆ ಹಿಂದ್ಗಡೆ ಕಾಣಿಸ್ತಿಲ್ಲ. ಇದೊಂದು ತಳಿ ಬೇರೆ, ಇದೊಂದು ತಳಿ ಬೇರೆ, ಅಲ್ಲೊಂದಿದೆ, ಅದನ್ನ ಹಿಂದ್ಗಡೆ ತೋರಿಸ್ತೀನಿ. ನೆಕ್ಸ್ಟ್ ಗಿಡ ಬಂದ್ಬಿಟ್ಟು ಇದು ಮಿನಿಮಮ್ 30 ರಿಂದ 45 ಫೀಟ್ ಎತ್ತರ ತನ ಬರುತ್ತೆ. ರಿವೋ ಪ್ಲಾಂಟ್ ಗಿಡ ಅಂತಾರೆ ಇದನ್ನ. ಇದು ಜಲ್ದಿ ಒಣಗೋದಿಲ್ಲ ಗಿಡ ಇದನ್ನ, ಹಂಗಾಗಿ ಇದನ್ನ ಬಹಳ ಹಾಕ್ತಾರೆ. ಇದು ಖರ್ಚು ಕೂಡ ಕಮ್ಮಿ, ಮೇಂಟೆನೆನ್ಸ್ ಕೂಡ ಕಮ್ಮಿ. ಇದು ಒಂದು ಟೈಮ್ ನೀರು ಬಿಟ್ಬಿಟ್ರೆ ಸಾಕು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬೆಳಿತಿದೆ. ಮಿನಿಮಮ್ 30 ರಿಂದ 45 ಫೀಟ್ ಉದ್ದ ತನ ಬೆಳಿತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಗಿಡ ಫಿಲೋಡೆಂಡ್ರಾನ್ ಬರ್ವರ್ಸ್ ಎಂದು ಕರೆಯುತ್ತಾರೆ ಇದನ್ನ. ಆನೆ ಕಿವಿ ಗಿಡ ಅಂತ ಕರಿತೀವಿ ನಾವು, ಸಣ್ಣ ಆನೆ ಕಿವಿ ಗಿಡ ಅಂತ ಹೇಳಿದಾನೆ ಕನ್ನಡದಲ್ಲಿ ಅಂತಂದ್ರೆ. ಇದು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿ ಕಾಣುತ್ತೆ. ಇದೆ ಫಿಲೋಡೆಂಡ್ರಾನ್ ಬರ್ವರ್ಸ್ ಅಂತ ಇದನ್ನ ಕರೀತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ ಗಿಡ. ಇದು ಕೂಡ ಅದೇನೆ, ಅಲ್ಲೇ ನಾವು ಪ್ಲಾಂಟ್ ಚಿಕ್ಕದಿದೆ ಅಂದ್ಬಿಟ್ಟು ದೊಡ್ಡದ್ರಲ್ಲಿ ಇನ್ನೊಂದು ಹಾಕಿದ್ದೇನೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಂದು ಗಿಡ ಇದೆ ನೋಡಿ, ಡೆಸ್ಮಾಟಿಯನ್ ಗಿಡ ಅಂತ ಹೇಳಿದೆ. ಇದು ಅತಿಯಾಗಿ ಗುಡ್ಡ ಪ್ರದೇಶದಲ್ಲಿ ಕಾಣುತ್ತದೆ. ಇದಕ್ಕೇನು ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ನೀವು ನೀರು ಒಂದು ವಾರ ನೀರು ಹಾಕಿಲ್ಲ ಅಂದ್ರೆ ಈ ಗಿಡ ಹೆಂಗಾದ್ರೂ ಬದುಕೊಂಡ್ಬಿಡುತ್ತದೆ. ಇದು ಒಂದು ತುಂಬಾ ಅಂದ್ರೆ ತುಂಬಾ ವರ್ಷ ಆಯ್ತು ನಮ್ಮನೆಗೆ ಬಂದು, ಮಿನಿಮಮ್ ಒಂದು 4-5 ವರ್ಷ ಮೇಲೆ ಆಯ್ತು ಗಿಡ. ಎಷ್ಟಿದೆ ಗಿಡ ಅಷ್ಟೇ, ಇದು ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಇದು ಇನ್ನೊಂದು ಬಂದ್ಬಿಟ್ಟು ಅಂಡೇನಿಯಾ ಎಂದು ಕರೆಯುತ್ತಾರೆ. ಇದು ಕೂಡ ಬೋನ್ಸಾಯಿ ತಳಿನ ಹೊಂದಿರುತ್ತದೆ. ಮಿನಿಮಮ್ ನೋಡ್ಲಿಕ್ಕೆ ಬೋನ್ಸಾಯಿ ತರನೇ ಕಾಣುತ್ತದೆ. ಅಂಡೇನಿಯಾ ಎಂದು ಕರೆಯುತ್ತಾರೆ. ಇದು ಫ್ಲವರ್ ಕೂಡ ಬಿಡುತ್ತೆ, ನೋಡಲಿಕ್ಕೆ ತುಂಬಾ ಸುಂದರವಾಗಿರುತ್ತದೆ ಫ್ಲವರ್. ಮತ್ತೊಂದು ಗಿಡ ವೆರಿಗೇಟೆಡ್ ಡೆವಿಲ್ಸ್ ಬ್ಯಾಕ್ ಬೋನ್ ಎಂದು ಕರೆಯುತ್ತಾರೆ ಇದನ್ನ. ಇದು ನೋಡ್ತಾ ಇದ್ದಾರೆ, ಇದು ಕೂಡ ನೀವು ಭಾಳ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದು ಹಂಗೆ ಬೆಳ್ಕೊಳುತ್ತೆ. ಸ್ವಲ್ಪ ಒಂದು ಕೊಂಗ್ಲಿ ಕಟ್ ಮಾಡ್ಕೊಂಡು ಇಟ್ಟಿರ್ತ ಸಾಕು, ತಾನೇ ಬೆಳ್ಕೊಂಡು ಹೋಗುತ್ತೆ. ಇದು ಕೂಡ ಮನೆ ಪ್ಲಾಂಟ್, ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಅದರಲ್ಲೇ ಇದು ಒಂಥರ ಬೇರೆ ತಳಿಯಾಗಿರುತ್ತದೆ. ಇದು ಕೂಡ ಮನೆ ಪ್ಲಾಂಟ್, ಹಣದ ಸಸಿ ಎಂದು ಕರೆಯುತ್ತಾರೆ. ಇದು ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತದೆ. ಕೃಷ್ಣನ ತುಳಸಿ ಗಿಡ ಇದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬರೀ ತಪ್ಪಲ ತಿಂದರೆ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು, ಇಲ್ಲ ನೀರಲ್ಲಿ ಹಾಕ್ಬಿಟ್ಟು ಕುಚ್ಚಿ ಕುಡಿದ್ರೆ ಇನ್ನೂ ಒಳ್ಳೆಯದು. ಕೆಮ್ಮು ನೆಗಡಿ ಏನೂ ಇರೋದಿಲ್ಲ. ಅದೇ ರೀತಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಇದು ಮತ್ತೊಂದು ಸಸಿ, ಇದು ಸ್ನೇಕ್ ಪ್ಲಾಂಟ್ ಎಂದು ಕರೆಯುತ್ತಾರೆ. ಇದು ಇದ್ರೆ ಹುಳ ಉಪ್ಪಡಿ ಮತ್ತು ಹಾವುಗಳು ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಿರಿಯರು. ಹಂಗಾಗಿ ನಮ್ಮ ಮನೆಯಲ್ಲಿ ಸ್ನೇಕ್ ಪ್ಲಾಂಟ್ ಕೂಡ ಇದೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಅಲ್ವಿರಾ ಗಿಡ, ಇದು ಅಲ್ವಿರಾ ಗಿಡ ಮನೆಯಲ್ಲಿ ಇದ್ರೆ ಮಕ್ಕಳಲ್ಲಿ ಮಡುವೆ ಗಿಡುವೆ ಏನಾದರೂ ಇದ್ರೆ, ಆಮೇಲೆ ಬೆಳಿಗ್ಗೆ ಒಬ್ಬರು ಕುಡಿತಾರೆ, ಇದನ್ನ ತಿಂತಾರೆ, ಒಬ್ಬರು ಮಕ್ಕಳಿಗೆ ಹಚ್ಕೊಂತಾರೆ. ಕೂದಲು ಹೇರ್ಸ್ ಪ್ರಾಬ್ಲಮ್ ಇದ್ರೆ ಹೇರ್ಸಿಗೆ ಹಚ್ಕೊಂತಾರೆ. ಮನೆ ಮುಂದೆ ಹಚ್ಚಿದ್ರೆ ಭಾರಿ ಅಂದ್ರೆ ಭಾರಿ ಚೆನ್ನಾಗಿ ಕಾಣುತ್ತೆ. ಇದು ಅಲ್ಮಂಡ ಗಿಡ ಎಂದು ಕರೆಯುತ್ತಾರೆ. ಇದು ಹಳದಿ ಕಲರ್ ಹೂವು ಕೂಡ ಬಿಡುತ್ತೆ ನಿಮ್ಗೆ ಸುಂದರವಾಗಿ. ನೋಡ್ತಾ ಇದ್ದೀರಾ, ಹಳದಿ ಕಲರ್ ಹೂವು ಮನೆ ಮುಂದೆ ಇದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ಬಹಳ ವಿಷಕಾರಿ ಗಿಡ, ಅಲ್ಮಂಡ ಗಿಡ. ಇದು ಬಹಳ ವಿಷಕಾರಿ ಗಿಡ, ಬಟ್ ನೋಡ್ಲಿಕ್ಕೆ ತುಂಬಾ ಜಾಗೃತಿಯಾಗಿ ಬಳಸ್ಬೋದು ಇದನ್ನ. ಇದಿಷ್ಟು ನಮ್ಮ ಮನೆ ಒಳಗಿರುವ ಇರತಕ್ಕಂಥ ಸಸಿಗಳಾಗಿರುತ್ತೆ. ಇದು ನಮ್ಮ ಮನೆಯ ಕಾಂಪೌಂಡ್ ಹೊರಾಂಗಣದಲ್ಲಿ ಇರುವ ಸಸಿ. ಇದು ಪಿಂಕ್ ರೆನ್ ಲಿಲ್ಲಿ ಅಂತೇಳಿ ಎಷ್ಟು ಸುಂದರವಾಗಿದೆ ನೋಡಿ ಇದು ಗಿಡ. ಸೂಪರ್ ಕಾಣುತ್ತಿದೆ ಪ್ಲಾಂಟ್. ಮನೆ ಮುಂದೆ ಇದ್ರೆ ಕುಂಡ್ಲದಲ್ಲಿ ನೀವು ಹಾಕ್ಯಬಹುದು, ಇಲ್ಲ ಫ್ಲಿಪ್ಕಾರ್ಟಲ್ಲಿ ನಿಮ್ಗೆ ಸಿಗುತ್ತೆ. ಇದು ಬೋನ್ಸಾಯಿ ಗಿಡ. ಇದು ನಾವು ರೆಡಿ ಮಾಡ್ತಕ್ಕಂಥ ಬೋನ್ಸಾಯಿ ಗಿಡ. ಇದೆ ನಮ್ಮ ಮನೆಯಲ್ಲಿ ನಾವು ರೆಡಿ ಮಾಡ್ತಕ್ಕಂಥ ಬೋನ್ಸಾಯಿ ಗಿಡ. ಇದು ತುಳಸಿ ಗಿಡ. ಇದು ಗುಲಾಬಿ ಸಸಿ ಕೂಡ ಹಾಕಿರ್ತೀವಿ ನಾವು ಮನೆ ಮುಂಭಾಗದಲ್ಲಿ.
ಇದು ಪ್ಲೊಮೋರಿಯಾ ಗಿಡ ಇದು ನೋಡಿ, ಹೂವು ತುಂಬಾ ಸುಂದರವಾಗಿದೆ. ಕೆಂಡ ಸಂಪಿಗೆ ಹೂವು ಅಂತ ಕರೀತಾರೆ. ಇದು ಸುಗಂಧದಿಂದ ಭಾರಿ ಸೌಂಡ್ ಮಾಡುತ್ತೆ. ಇದು ಕೂಡ ಗುಡ್ಡಗಾಡಲ್ಲಿ ಬೆಳೆಯುತ್ತದೆ. ನೀವು ನೀರು ಹಾಕ್ತಕ್ಕಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ನಮ್ಮ ಮನೆಯಲ್ಲಿ ಔಷಧಿ ಗಿಡ ಅಂತ ಹೇಳ್ಬೇಕಂತಂದ್ರೆ ಇದು ಕೂಡ ಔಷಧಿ ಗಿಡ ಇದೆ. ಇದು ಔಷಧಿ ಗಿಡ ಪಿನ್ನಾಟ ಸಸಿ. ಇದು ಮೂತ್ರ ಪೀಡಿತ ಕಲ್ಲುಗಳಿಗೆ ಶುದ್ಧೀಕರಿಸಲು ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಗಿಡ ಇದೆ. ಹೊಟ್ಟೆಯಲ್ಲಿ ಕಿಡ್ನಿ ಸ್ಟೋನ್ ಇದ್ದವರಿಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಗಿಡ ಇದೆ. ಇವಿಷ್ಟು ನಮ್ಮನೆಯಲ್ಲಿ ಇರ್ತಕ್ಕಂಥ ಗಾರ್ಡನಿಂಗ್ ಗಿಡ. ನಿಮ್ಮನೆಯಲ್ಲಿ ಯಾವ್ಯಾವ ಗಿಡ ಹಚ್ಚಿದಿರಾ, ಯಾವ ಗಿಡ ನೀವು ಬಳಸ್ತಾ ಇದ್ದೀರಾ, ನಿಮ್ಮನೆಯಲ್ಲಿ ಇರ್ತಕ್ಕಂಥ ಗಿಡದ ಬಗ್ಗೆ ನಮಗೂ ಸ್ವಲ್ಪ ಹೇಳಿ. ಯಾವ ಗಿಡ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾವ ಗಿಡ ಹಾಕಿದ್ರೆ ಚೆನ್ನಾಗಿರಲ್ಲ, ನಮಗೆ ಗೊತ್ತಿರೋದ್ರ ಬಗ್ಗೆ ನಾವು ಹೇಳಿದ್ವಿ. ನಿಮಗೆ ಏನೇನು ಗೊತ್ತಿರುತ್ತೆ ನೀವು ಹೇಳಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.